ದರ್ಶನ್ ಅಭಿಮಾನಿಗಳಿಗೂ ಒಂದು ಖುಷಿ ಸುದ್ದಿ ಆಲ್ರೆಡಿ ತಲುಪಾಗಿದೆ. ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ. ಎಲ್ಲ ಸಂಭ್ರಮದಲ್ಲಿ ಸಂಭ್ರಮದ ಆಚರಣೆಯಲ್ಲಿದ್ದಾರೆ. ಆದ್ರೆ ಬೇಲ್ ಸಿಕ್ಕ ನಂತರ ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಮತ್ತೆ ಹೇಗೆಲ್ಲ ಇರಬೇಕು ದರ್ಶನ್ ಅವರು, ಮತ್ತೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ, ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದಕ್ಕೆ ನಮ್ಮ ಖುದ್ದು ಲಾಯರ್ ಇದ್ದಾರೆ, ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ, ನಮ್ಮ ಚಾನೆಲ್ ಜಾಯಿನ್ ಆಗ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಆಲ್ರೆಡಿ ನಿಮ್ಗೆ ವಿಷಯ ಗೊತ್ತಾಗಿದೆ. ಈಗ ದರ್ಶನ್ ಅಭಿಮಾನಿಗಳಿಗಂತೂ ಒಂಥರ ಮುಗಿಲು ಮುಟ್ಟಿದ ಸಂಭ್ರಮ ಈಗ. ಯಾಕೆಂದ್ರೆ ಒಂದು ದೊಡ್ಡ ಹಗರಣದಲ್ಲಿ ಒಂದು ಸದ್ಯ ಪರಿಸ್ಥಿತಿಯಲ್ಲಿ ಒಂದು ರಿಲೀಫ್ ಸಿಕ್ಕಿದೆ ಬೇಲ್ ಸಿಗೋದ್ರ ಮುಖಾಂತರ. ಸೊ ಈ ಬೇಲ್ ಸಿಕ್ಕಾಗ ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಮತ್ತೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ? ಮೊದಲನೇದಾಗಿ ನಾನು ಆರ್ಡರ್ ಶೀಟ್ ಇನ್ನೂ ನೋಡಿಲ್ಲ, ಇನ್ನೂ ಅಪ್ಲೋಡ್ ಆಗಿರಲ್ಲ ಆರ್ಡರ್ ಶೀಟ್. ಸೊ ಮೋಸ್ಟ್ ಪ್ರಾಬಬಲಿ ಸೋಮವಾರದಷ್ಟರಲ್ಲಿ ಆರ್ಡರ್ ಶೀಟ್ ಅಪ್ಲೋಡ್ ಆಗುತ್ತೆ. ಸೊ ಯೂಶಲಿ ರೆಗ್ಯುಲರ್ ಬೇಲು ಸಿಗುತ್ತಂತ ಹೈಕೋರ್ಟನ್ನು ನಿಮ್ಮ ಮಾಧ್ಯಮದಲ್ಲಿ ಮುಂಚೆನೇ ಹೇಳಿದ್ರಿ. ಹೌದು, ತಿಳಿಸಿದ್ದೆ. ಸೊ ಈಗ ಸಿಕ್ಕಿದೆ. ಸೊ ಯೂಶಲಿ ಇಂಥ ಕೇಸ್ಗಳಲ್ಲಿ ಕಂಡೀಷನ್ಸು 2 ಲ್ಯಾಂಡ್ ಶೂರಿಟೀಸ್ ಹಾಕಿರ್ತಾರೆ. ಲ್ಯಾಂಡ್ ಶೂರಿಟಿ ಅಂತ ಹೇಳಿದ್ರೆ ಇಬ್ಬರು 2 ಡಿಫ್ರೆಂಟ್ ಓನರ್ಸ್ ಇರ್ತಾರಲ್ಲ, ಅವರು ಮನೆ ಅಥವಾ ಅವರ ಜಮೀನು ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರಲಿ ಏನೇ ಆಗಿರಲಿ, ಅವ್ರದ್ದು ಒಂದು ಮ್ಯೂಟೇಷನ್ ಪಾಣಿ ಮತ್ತು RTC ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ಏನಿರುತ್ತೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿ ವಿತ್ ಶೂರಿಟಿ ಅಫಿಡವಿಟ್ ಮತ್ತು ಡಿಕ್ಲರೇಷನ್ ಅಂತ ಕರೀತಾರೆ. ಆ ಡಿಕ್ಲರೇಷನ್ ಪ್ರಕಾರ ನಾನು ಇಂಥವರಿಗೆ ಆರೋಪಿ ನಂಬರ್ 2 ದರ್ಶನ್ ಶ್ರೀನಿವಾಸ್ ಅವರಿಗೆ ನಾನು ಶೂರಿಟಿಯಾಗಿ ನಿಂತ್ಕೊತಾ ಇದ್ದೀನಿ. ಈ ಕೇಸಲ್ಲಿ ಅವರು ಇನ್ನು ಮುಂದೆ ಎಲ್ಲ ಕೋರ್ಟ್ ಟ್ರಯಲ್ ಏನಿದೆ ಎಲ್ಲ ಡೇಟ್ಗಳಲ್ಲಿಯೂ ಹಾಜರಾಗ್ತಾರೆ. ಸೊ ಇನ್ ಕೇಸ್ ಹಾಜರಾಗಿಲ್ಲ ಅಂತ ಹೇಳಿದರೆ ನೀವು ಬೇಲ್ ಕ್ಯಾನ್ಸಲ್ ಮಾಡ್ಬೋದು, ಹಾಗೂ ನಮ್ಮ ಏನು ನಾನು ಪೇಪರ್ಸ್ ಕೊಟ್ಟಿದ್ದೀನಿ ನಮ್ಮ ಜಾಗನ ತೊಗೊಬೋದು ಅಂತೇಳಿ ಆ ಡಿಕ್ಲರೇಷನಲ್ಲಿ ಮೆನ್ಷನ್ ಮಾಡಿ ಸೈನ್ ಮಾಡಿ ಆ ಶೂರಿಟಿ ಹಾಕೋರು ಶೂರಿಟಿ ಕೊಡಬೇಕಾಗಿ ಬರ್ತದೆ. ಈಗಾಗಲೇ ಇಂಟ್ರೀಮ್ ಬೇಲಲ್ಲಿ ಆಚೆ ಇರೋದ್ರಿಂದ ಶೂರಿಟಿ ಎಕ್ಸ್ಟ್ರಾ ಹಾಕಿದಾರೋ ಅಥವಾ ಇಂಟ್ರೀಮ್ ಬೇಲ್ ಶೂರಿಟಿನೋ ಇದಕ್ಕೆ ಅಪ್ಲಿಕಬಲ್ ಆಗುತ್ತೋ ಅದಕ್ಕೆ 2 ಶೂರಿಟಿ ಹಾಕಿದ್ರು ಇಂಟ್ರೀಮ್ ಬೇಲ್ಗೆ. ಅದೇನು ಕಂಡೀಷನ್ ಇದೆ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ಸೊ ಅದರಿಂದ ಇನ್ ಕೇಸ್ ಎಕ್ಸ್ಟ್ರಾ ಇನ್ನೂ 2 ಶೂರಿಟಿ ಕೊಡಬೇಕು ಅಂತ ಹೇಳಿದ್ರೆ ಸೋಮವಾರ ಬೆಳಿಗ್ಗೆ ಅಡ್ವಾನ್ಸ್ ಅಪ್ಲಿಕೇಶನ್ ಅಂತ ಕರೀತಾರೆ. ಅದು ಬೆಳಿಗ್ಗೆ ಹಾಕಿದ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಫೈಲು ಕೋರ್ಟ್ ಹಾಲ್ಗೆ ಬರ್ತದೆ. ಬಂದಾದ್ಮೇಲೆ ಶೂರಿಟಿ ಯಾರ್ಯಾರು ಇದ್ದಾರೆ 2 ಶೂರಿಟಿನೇ ಯೂಶಲಿ ಹಾಕೋದು. ಅವ್ರು ಬಂದು ನಾನು ಹೇಳ್ದಂಗೆ ಇದೆ ಪ್ರೊಸೀಜರ್ ಪ್ರಕಾರ ಶೂರಿಟಿ ಹಾಕ್ತಾರೆ. ಹಾಕಾದ್ಮೇಲೆ ಅವರು ಆಚೆ ಬರುವಂತಹ ಒಂದು ಪರಿಸ್ಥಿತಿ ಇರ್ತದೆ. ಈಗ ಈ ಕೇಸಲ್ಲಿ ಆಲ್ರೆಡಿ ಆಚೆ ಇರೋದ್ರಿಂದ ಅದೇ ಶೂರಿಟಿ ಇನ್ವೋಕ್ ಆಗುತ್ತಾ ಅಥವಾ ಇಲ್ಲಿ ಫ್ರೆಶ್ ಇನ್ನೂ 2 ಶೂರಿಟಿ ಕೊಡಬೇಕು ಅನ್ನೋದು ನಾವು ಆರ್ಡರ್ ಶೀಟ್ ನೋಡಿ ತಿಳ್ಕೊಬೇಕಾಗುತ್ತೆ ಸರ್. ಓಕೆ ಸರ್, ಇವಾಗ ಮೊದಲನೇದಾಗಿ ಎಲ್ಲರಿಗೂ ಡೌಟ್ ಅಂದ್ರೆ, ಈಗ ಆಲ್ರೆಡಿ ಒಂದು ಮಧ್ಯಂತರ ಜಾಮೀನು ಹೊರಗಡೆ ಇದ್ರು, ಅದು ಆಲ್ರೆಡಿ ಈ ಮಂತ್ 11ಕ್ಕೆ ಕ್ಲೋಸ್ ಆಗ್ತಾ ಇತ್ತು. ಮತ್ತೆ ಇನ್ನು ಅವ್ರು ಮಧ್ಯಂತರ ಜಾಮೀನು ತಗೊಂಡಿದ್ದು ಇದಾಗಲಿಕ್ಕೆ ಅಂದ್ರೆ ಮೀನ್ಸ್ ಅವ್ರಿಗೆ ಆಪರೇಷನ್ ಮಾಡಬೇಕಿತ್ತು ಅಥವಾ ಏನೋ ಒಂದು ಆರೋಗ್ಯದ ಪರಿಸ್ಥಿತಿ ಸರಿ ಇಲ್ಲ ಅಂತ. ಈಗ ಇನ್ನು ನಾರ್ಮಲ್ ಜಾಮೀನು ಸಿಕ್ಕಿದೆ. ಈಗ ಒಂದ್ ವೇಳೆ ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ, ಅಥವಾ ಆಪರೇಷನ್ ಮಾಡಿಸ್ಲೇಬೇಕಾ? ಅದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಅದಕ್ಕೆ ಇದಕ್ಕೆ ಯಾವುದೇ ರೀತಿ ಸಂಬಂಧ ಬರಲ್ಲ. ಈಗ ಇಂಟ್ರೀಮ್ ಬೇಲು ಆಗಿದೆ. ಇಂಟ್ರೀಮ್ ಬೇಲು 11 ತನಕ ಅಷ್ಟೇ ಅದು ವ್ಯಾಲಿಡಿಟಿ ಇದ್ದಿತ್ತು. ಅದಾದ್ಮೇಲೆ ತಿರ್ಗಾ ಅದನ್ನ ಎಕ್ಸ್ಟೆನ್ಷನ್ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ವಕೀಲರು, ದರ್ಶನ್ ಪರ ವಕೀಲರು. ಸೊ ಆ ಎಕ್ಸ್ಟೆನ್ಷನ್ ಅಪ್ಲಿಕೇಶನ್ ಇರೋದ್ರಿಂದ ಆ ಇಂಟ್ರೀಮ್ ಬೇಲು ನಾನು ಜಡ್ಜ್ ಸಾಹೇಬರು ಏನು ಪ್ರನೌನ್ಸ್ ಮಾಡಿದ್ದಾರೆ ಅಂದರೆ ಅದರಲ್ಲಿ ಆರ್ಡರು, ನಾನು ನೆಕ್ಸ್ಟ್ ರೆಗ್ಯುಲರ್ ಬೇಲ್ ಅರ್ಜಿ ಯಾವಾಗ ನಾನು ಕೊಡ್ತೀನಿ ಆರ್ಡರ್ ಜಡ್ಜ್ಮೆಂಟ್ ಬರಿತೀನಿ ಅಷ್ಟು ತನಕ ಅದು ಎಕ್ಸ್ಟೆಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು 11th ಇಂದ ಇನ್ನೂವರೆಗೂ ಅದು ಎಕ್ಸ್ಟೆನ್ಷನಲ್ಲಿ ಇದೆ. ಆ ಎಕ್ಸ್ಟೆನ್ಷನ್ ಅಪ್ಲಿಕೇಶನ್ ಹಾಕಿರೋದ್ರಿಂದ ಸೊ ಇದಕ್ಕೆ ಯಾವುದೇ ರೀತಿ ಸಂಬಂಧ ಬರಲ್ಲ. ಮತ್ತು ಆ ಹೆಲ್ತ್ ಅಪ್ಡೇಟ್ಸು ಮತ್ತು ಅದು ಇನ್ನಿತರ ಏನೇನಿದೆ ಅದಕ್ಕೆ ಇದಕ್ಕೆ ಯಾವುದೇ ರೀತಿ ರಿಲೇಷನ್ಸ್ ಇರಲ್ಲ. ಇವಾಗ ದರ್ಶನ್ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಸೊ ಅವ್ರಿಗೆ ಬೆನ್ನು ನೋವಿತ್ತು, ಅದು ಟ್ರೀಟ್ಮೆಂಟ್ ಏನಿದೆ ಅದು ಅವರು ಇಷ್ಟು ದಿನ ಅವರು ಕೋರ್ಟಿಗೆ ಅದು ಏನಿದೆ ಅದು ಸಲ್ಲಿಸ್ತಾ ಇದ್ರು ಮಾಹಿತಿಯನ್ನು. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಡಾಕ್ಟರ್ಸ್ನ ಒಂದು ಎಕ್ಸ್ಪರ್ಟ್ಸ್ನ ಒಂದು ಮಾಹಿತಿನ ತಗೊಂಡು ಯಾವಾಗ ಇದಾಗಬೇಕು ಅಲ್ಲಿಂದ ಡಿಸ್ಚಾರ್ಜ್ ಆಗಬೇಕು ಅವ್ರು ಆಗ್ಬಿಟ್ಟು ಅವರು ಮುಂದಿನ ನಾರ್ಮಲ್ ಲೈಫ್ಗೆ ಲೀಡ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಈಗ ಈ ಕಂಡೀಷನ್ ರೆಗ್ಯುಲರ್ ಬೇಲ್ ಕಂಡೀಷನ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ, ನೀವು ದೇಶ ಬಿಟ್ಟು ಹೋಗಂಗಿಲ್ಲ, ಪಾಸ್ಪೋರ್ಟ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಸೊ ಆದ್ದರಿಂದ ಅದನ್ನೆಲ್ಲ ಆ ಕಂಡೀಷನ್ಸ್ ಎಲ್ಲ ಕಂಪ್ಲೈಷನ್ ಮಾಡಿ ಆಮೇಲೆ ಇವರು ಯಥಾ ಪ್ರಕಾರ ಇವರು ಶೂಟಿಂಗಲ್ಲಿ ಭಾಗವಹಿಸ್ಬೋದು. ಈಗ ಆಲ್ರೆಡಿ ಈಗ ಅವ್ರು ನೆಕ್ಸ್ಟ್ ಶೂಟ್ ಮಾಡಬೇಕಾಗಿರೋದು ಡೆವಿಲ್ ಸಿನಿಮಾ ಆಲ್ರೆಡಿ ಕಮಿಟ್ ಆಗಿದ್ರೆ, ಸ್ವಲ್ಪ ಶೂಟಿಂಗ್ ಆಗಿದೆ.
ಸೊ ನೀವ್ ಹೇಳೋ ಪ್ರಕಾರ ಅವ್ರು ಶೂಟಿಂಗ್ ಅಲ್ಲಿ ಭಾಗವಹಿಸಬಹುದು. ಶೂಟಿಂಗ್ ಅಲ್ಲಿ ಭಾಗವಹಿಸ್ಬೋದು, ಬಟ್ ಕರ್ನಾಟಕ ಬಿಟ್ಟು ಬೇರೆ ದೇಶದಲ್ಲಿ ಶೂಟಿಂಗ್ ಮಾಡ್ಬೇಕಂದ್ರೆ ಕೋರ್ಟ್ನ ಪರ್ಮಿಷನ್ ತಗೊಬೇಕಾಗತ್ತೆ. ತಿರ್ಗಾ ಒಂದು ಅರ್ಜಿನ ಹಾಕಿ ಇವ್ರಿಗೆ ಈ ತರ ಶೂಟಿಂಗ್ ಇದೆ, ಅಲ್ಲಿನೂ ಅವರು ಸೈನ್ ಮಾಡಿರ್ತಾರೆ, ಒಂದು ಡಾಕ್ಯುಮೆಂಟ್ ಸೈನ್ ಮಾಡಿರ್ತಾರೆ, ನಾವು ಇಂತಿಷ್ಟು ದಿನಗಳಿಗೆ ನಿಮಗೆ ಶೂಟಿಂಗ್ ಮಾಡಿಕೊಡ್ತೀವಿ, ನಮ್ಗೆ ಇಂತಿಷ್ಟು ಹಣ ಬರಬೇಕು ಅಂತೇಳಿ ಅವರು ಅಲ್ಲಿ ಅಗ್ರಿಮೆಂಟ್ ಸೈನ್ ಮಾಡಿರ್ತಾರೆ. ಸೊ ಆ ಅಗ್ರಿಮೆಂಟು ನಲ್ ಅಂಡ್ ವೈಡ್ ಆಗಂಗಿಲ್ಲಲ್ಲ, ಅದನ್ನು ನೋಡ್ಕೊಬೇಕಲ್ವಾ. ಸೊ ಆದ್ರಿಂದ ಅವರು ಆ ಒಂದು ಇದನ್ನ ಇಟ್ಕೊಂಡು ಬೇಕಾದ್ರೆ ಬೇರೆ ದೇಶದಲ್ಲಿ ಏನಾದ್ರು ಸಾಂಗ್ ಏನಾದ್ರು ಶೂಟಿಂಗ್ ಇಟ್ಟಿದ್ರೆ ಅರ್ಜಿನ ಹಾಕ್ಬಿಟ್ಟು ಮಾಡ್ಕೊಬೋದು ಸರ್. ಇನ್ ಕೇಸ್ ಕೋರ್ಟ್ ಅಲೌ ಮಾಡಿದ್ರೆ ನೀವು ಶೂಟಿಂಗ್ ಮಾಡ್ಕೊಂಡು ವಾಪಸ್ ಬರಂಗಿದ್ರೆ ಒಂದು 10ರಿಂದ 15 ದಿನದ ಒಳಗಡೆ ನೀವು ಮಾಡ್ಕೊಬೋದು ಅಂತೇಳಿ ಕೋರ್ಟ್ ಇದು ಮಾಡುತ್ತೆ. ಅಂದ್ರೆ ಕೋರ್ಟ್ ಪರ್ಮಿಷನ್ ತಗೊಂಡು ಅವ್ರು ಹೊರದೇಶಕ್ಕೆ ಹೋಗ್ಬೋದು, ಶೂಟಿಂಗ್ ಮಾಡ್ಬೋದು. ಹೌದು, ಪಾಸ್ಪೋರ್ಟ್ ತಗೊಂಡ್ಬಿಟ್ಟಿರುತ್ತೆ ಈಗ. ಓಕೆ, ಪಾಸ್ಪೋರ್ಟ್ ಮತ್ತೆ ಅವ್ರ ಒರಿಜಿನಲ್ ಅಡ್ರೆಸ್ ಪ್ರೂಫ್ ಎಲ್ಲಾನು ಈಗ ಕೋರ್ಟ್ ನ ಒಂದು ಸುಪರ್ದಿಯಲ್ಲಿ ಇರ್ತದೆ. ಓಕೆ, ಈಗ ಶೂಟಿಂಗ್ ಈಗ ಒಂದು ಓಕೆ, ಈಗ ಅಲ್ಲಿ ಕಮಿಟ್ ಆಗಿದ್ರೆ ಓಕೆ, ಅದ್ರ ಜೊತೆಗೆ ಬೇರೆ ನಾರ್ಮಲ್ ಆಗಿ ಇನ್ನೊಂದು ಸಿನಿಮಾ ಒಪ್ಕೊಳ್ಳೋಂಥದ್ದಾಗ್ಲಿ ಅಥವಾ ಬೇರೆ ಬೇರೆ ಸಿನಿಮಾಗಳು ಬಂದಾಗ ಇದು ಮುಗಿಸಿ ಬೇರೆ ಸಿನಿಮಾ ಮಾಡೋಂಥದ್ದು, ಸೊ ಈ ರೂಟಿನ ನಾರ್ಮಲ್ ಲೈಫಲ್ಲಿ ಏನ್ ಮಾಡ್ತಾರೋ ಆ ಥರ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದಾ ಸರ್? ನಾರ್ಮಲ್ ಲೈಫಲ್ಲಿ ಏನೇನ್ ಮಾಡ್ಬೋದು ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಚೈತ್ರ ಕುಂದಾಪುರ ಅಂತ ಆಮೇಲೆ ವಾರೆಂಟ್ ಆಗಿತ್ತು, ವಾರೆಂಟ್ ರೀಕಾಲ್ ಮಾಡ್ಕೊಂಡು ತಿರ್ಗಾ ಬಿಗ್ ಬಾಸ್ಗೆ ಹೋಗಿದ್ದಾರೆ. ಓಕೆ, ಸೊ ಈ ತರ ಇರ್ತದೆ, ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು, ಬಟ್ ಕೋರ್ಟ್ ನ ಗಮನಕ್ಕೆ ತರಬೇಕು, ಗಮನಕ್ಕೆ ತಂದು ನಾವು ಮಾಡ್ಕೊಳ್ಬೇಕಲ್ಲ. ಅಂದ್ರೆ ಅಂತೂ ಅಭಿಮಾನಿಗಳಂತೂ ತುಂಬಾ ಖುಷಿ, ಯಾಕಂದ್ರೆ ನಮ್ಮ ಬಾಸ್ ಹೊರಗಡೆ ಬಂದ್ರು, ಸಿನಿಮಾ ಮಾಡ್ತಾರೆ, ಸಿನಿಮಾ ನೋಡೋಕೋಸ್ಕರ ತುಂಬಾ ಜನ ಕಾಯ್ತವ್ರೆ. ಅವರು ಬೇಲೆ ಆಗಿರ್ಲಿಲ್ಲ ಅಂತ ಟೈಮಲ್ಲೇನೆ ಅಭಿಮಾನಿಗಳು ನಮ್ಮ ಬಾಸ್ ಸಿನಿಮಾ ಯಾವಾಗ ಬರುತ್ತೆ, ನಮ್ದು ಡೆವಿಲ್ ಸಿನಿಮಾ ಬರಬೇಕು, ನಾವು ಹಬ್ಬ ಮಾಡ್ತೀವಿ, ಜಾತ್ರೆ ಮಾಡ್ತೀವಿ ಅಂತ ಕಾಯ್ತದೆ. ಸೊ ಅವ್ರಿಗಂತೂ ಖುಷಿ ಅಂತಾನೆ ಹೇಳ್ಬೋದು. ಖಂಡಿತ. ಓಕೆ, ಈಗ ಸರ್, ಈಗ ಅವರು ಸಿನಿಮಾದಲ್ಲಿ ಭಾಗವಹಿಸಬಹುದು ಒಂದು, ಇನ್ನ ಮಾಧ್ಯಮಗಳಲ್ಲಿ ಪ್ರೆಸ್ ಮೀಟ್ ಮಾಡುವಂತದ್ದಾಗ್ಲಿ ಅಥವಾ ಹೇಳಿಕೆ ಕೊಡುವಂತದ್ದಾಗ್ಲಿ, ಸೊ ಅದರೆಲ್ಲ ಕಂಡೀಷನ್ಸ್ ಎಲ್ಲ ಹೇಗಿರುತ್ತೆ? ಅದೆಲ್ಲ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಅದೆಲ್ಲ ಯಾವುದೇ ರೀತಿ ಕಂಡೀಷನ್ಸ್ ಇರಲ್ಲ. ಬಟ್ ನನ್ನ ಪ್ರಕಾರ ಅವರು ಯಾವುದೇ ರೀತಿ ಪ್ರೆಸ್ ಮುಂದೆ ಬರಲ್ಲ ಅಂತ ಕಾಣುತ್ತೆ. ಈಗಲೇ ಯಾವ್ದನ ಒಂದು ಈಗ ಡೆವಿಲ್ ಮೂವಿ ಇದೆ ಅಂತ ಆ ಪ್ರಮೋಷನ್ ಟೈಮಲ್ಲಿ ಬೇಕಾದ್ರೆ ಬರ್ಬೋದು. ಈಗಲೇ ಅವರು ಯಾವುದೇ ರೀತಿ ರಿಯಾಕ್ಷನ್ಸ್ ಮೀಡಿಯಾ ಕೊಡಲ್ಲ. ಬಟ್ ಈ ಕೇಸ್ ಬಗ್ಗೆ ಮಾತಾಡ್ಬೋದಾ? ರಿಯಾಕ್ಷನ್ ಯಾರಾದ್ರೂ ಕೇಳಿದ್ರೆ ಈ ಕೇಸ್ ಬಗ್ಗೆ ಏನಾದ್ರು ರಿಯಾಕ್ಟ್ ಮಾಡ್ಬೋದು ಅವರು? ಕೋರ್ಟ್ ಸುಪರ್ದಿಯಲ್ಲಿ ಇರೋದ್ರಿಂದ ಟ್ರಯಲ್ ಇನ್ನೂ ಮುಗ್ದಿಲ್ಲ. ಬರೀ ಬೇಲ್ ಸಿಕ್ಕಿದೆ, ಬೇಲ್ ಸಿಕ್ಕಿದ್ರೆ ಪರ್ಮನೆಂಟ್ ರಿಲೀಫ್ ಅಂತ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ವೇ ಅಲ್ಲ. ಇದನ್ನ ಟ್ರಯಲ್ ಮುಗಿಸ್ಕೊಂಡು ಕ್ಲೀನ್ ಆಗಿ ವೈಟ್ ಶೀಟ್ ಆಗಿ ಇನ್ನ ಅವರು ಆಚೆ ಬರಬೇಕಾಗಿದೆ. ಆ ಟ್ರಯಲ್ ಅಲ್ಲಿ ಸ್ಟೇಜಸ್ ಆಫ್ ಕ್ರಿಮಿನಲ್ ಕೇಸಸ್ ಅಂತ ಬರುತ್ತೆ. ಫಸ್ಟ್ ಈಗ ಅಪಿಯರೆನ್ಸ್ ಆಫ್ ದಿ ಅಕ್ಯೂಸ್ಡ್, 17 ಜನ ಆರೋಪಿಗಳಿದ್ದಾರೆ. ಆ 17 ಜನ ಕೋರ್ಟ್ ಮುಂದೆ ಬಂದು ಅಪಿಯರ್ ಆಗಬೇಕು. ಅದೊಂದು ಫಸ್ಟ್ ಸ್ಟೇಜ್ ಇರ್ತದೆ. ಆ ಸ್ಟೇಜ್ ಆದ್ಮೇಲೆ ಮುಗಿಯುತ್ತೆ. ನೆಕ್ಸ್ಟ್ ಚಾರ್ಜ್ ಅಂತ ಮಾಡ್ತಾರೆ. ಡಿಸ್ಚಾರ್ಜ್ ಏನಾದ್ರು ಗ್ರೌಂಡ್ಸ್ ಇದ್ರೆ ಅವ್ರ ವಕೀಲರು ಹಾಕೊಬಹುದು, ಅಲ್ಲಿಗೆ ಡಿಸ್ಚಾರ್ಜ್ ಮಾಡ್ಕೊಬಹುದು. ಬಟ್ ಇದು ಮರ್ಡರ್ ಕೇಸ್ ಆಗಿರೋದ್ರಿಂದ ದೇರ್ ಆರ್ ಸಫಿಷಿಯಂಟ್ ಎವಿಡೆನ್ಸ್. ಸೊ 3000 ಪುಟ ಚಾರ್ಜ್ ಶೀಟ್ ಇರೋದ್ರಿಂದ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇರಲ್ಲ. ಸೊ ಚಾರ್ಜ್ ಮಾಡಿಕೊಂಡು ಎವಿಡೆನ್ಸ್ ಪೋಸ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಅಂತ ಇರುತ್ತೆ. ಆ ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರು ಎವಿಡೆನ್ಸ್ ಮಾಡ್ತಾರೆ. ಅವ್ರು ಏನೇನು ಸಾಂದರ್ಭಿಕ ಸಾಕ್ಷಿಗಳಾಗಲಿ, ಐ ವಿಟ್ನೆಸ್ ಆಗಲಿ, ಏನೇನಿದೆ ಅದನ್ನೆಲ್ಲ ಇಲ್ಲಿ ಬಾಕ್ಸ್ ಅಲ್ಲಿ ಅದನ್ನ ಆಗೇನು ಎಕ್ಸಾಮಿನೇಷನ್ ಮಾಡ್ತಾರೆ, ಎಕ್ಸಾಮಿನೇಷನ್ ಚೀಫ್. ಅದಾದ್ಮೇಲೆ ಡಿಫೆನ್ಸ್ ವಕೀಲರು, ದರ್ಶನ್ ಪರ ವಕೀಲರು ಯಾರು ಇರ್ತಾರ ಅದನ್ನ ಕ್ರಾಸ್ ಪಾರ್ಟಿಸಬಲ್ ಮಾಡ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅದಾದ್ಮೇಲೆ ಸ್ಟೇಟ್ಮೆಂಟ್ ಆಫ್ ದಿ ಅಕ್ಯೂಸ್, 313 ಸ್ಟೇಟ್ಮೆಂಟ್ ಅಂತ ಕರೀತಾರೆ, ಸ್ಟೇಟ್ಮೆಂಟ್ ಕೇಳ್ತಾರೆ. ಅದಾದ್ಮೇಲೆ ತಿರ್ಗಾ ಆರ್ಗ್ಯುಮೆಂಟ್ ನಡೆಯುತ್ತೆ. ಅದ್ಮೇಲೆ ಆಮೇಲೆ ಜಡ್ಜ್ಮೆಂಟ್ ಪೋಸ್ಟ್ ಆಗುತ್ತೆ. ಇದೆಲ್ಲ ನಡೆಯೋದಕ್ಕೆ 1 ರಿಂದ 1.5 ವರ್ಷ 2 ವರ್ಷ ಒಳಗಡೆ ನಡೆಯುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಮುಗಿಯುತ್ತೆ. ಅಂದ್ರೆ ಆಲ್ಮೋಸ್ಟ್ 1.5 ವರ್ಷದಲ್ಲಿ ಗೊತ್ತಾಗ್ಬಿಡುತ್ತೆ ಅದೇನು. ಹೌದು, ಇದಿನ್ನೂ ಪೂರ್ತಿಯಾಗಿ ಮುಗಿದಿಲ್ಲ. ಈಗ ಇನ್ನು ಕನ್ವಿಕ್ಷನ್ ಅಕ್ವಿಟ ಅದಿನ್ನು ತಿಳಿಬೇಕಾಗಿದೆ ಮುಂದಿನ ದಿನಗಳಲ್ಲಿ. ನಮಗೆ ಬೇಲ್ ಇಸ್ ಎ ಪ್ರೈಮರಿ ಸ್ಟೇಜ್, ಅದು ಬೇಲ್ ಆಗಿದೆ.